ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮಃ ಶಿವಾಯ. ನಾನು ಸುಮಾ ವಸಂತ್, ಅಮೋಘ ಮೈಸೂರು ಚಾನಲಿಂದ. ಓಕೆ, ಈಗ ಮೊದಲನೇ ರಾಶಿಯಿಂದ ಶುರು ಮಾಡೋಣವಾ? ಕಾಯ್ತಾ ಇದ್ದೀರಾ, ನನಗೆ ಗೊತ್ತು. ಮೇಷರಾಶಿ, ಮೇಷ ಲಗ್ನ. ಅವರಿಗೆ ಮೂರನೇ ಮಿಥುನದಲ್ಲಿ ಗುರು ಇದ್ದರು ಇಲ್ಲಿ ತನಕ, ಜೂನ್ 2ನೇ ತಾರೀಕು ತನಕ. ಜೂನ್ 2ನೇ ತಾರೀಕು ಮೇಷರಾಶಿಯವ್ರಿಗೆ ತುಂಬ ಒಳ್ಳೆಯ ದಿನ ಅಂತ ಹೇಳ್ಬೋದು. ಇನ್ನು 1 ವರ್ಷ ವೆರಿ ಪವರ್ಫುಲ್ ಟೈಮ್ ಅವ್ರಿಗೆ. ರಿಯಲ್ ಎಸ್ಟೇಟ್, ಸೋಷಿಯಲ್ ವರ್ಕರ್ಸ್ ತುಂಬ ಒಳ್ಳೆಯ ಒಂದು ಫಲಿತಾಂಶವನ್ನು ಪಡೀತಾರೆ. ಸುಖ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಮೇಷರಾಶಿಯವ್ರಿಗೆ. ಮೇಷ ಲಗ್ನಕ್ಕೆ ನೀವು ಯಾವುದರಿಂದ ನೋಡ್ಕೊಳ್ತೀರ, ಕೆಲವ್ರಿಗೆ ಲಗ್ನ ಗೊತ್ತಿರಲ್ಲ, ರಾಶಿ ಮೂಲಕ ಗೊತ್ತಿರುತ್ತೆ, ಅಂಥವರು ನೋಡ್ಕೊಳ್ಳಿ. 4ನೇ ಮನೇಲಿ ಗುರು ಭ್ರಮಣ ಮಾಡ್ತಾ ಇದ್ದಾರೆ. ಮನೆ, ಭೂಮಿ, ವಾಹನ ಎಲ್ಲ ಲಭ್ಯವಾಗುತ್ತೆ. ನಿಮಗೆ ರಿನೋವೇಷನ್ ಮಾಡಬೇಕಾ, ಮನೆ ತೊಗೋಬೇಕಾ, ಸೈಟ್ ತೊಗೋಬೇಕಾ, ಇದು ಒಳ್ಳೆ ಸಮಯ. ಮದುವೆ ಆಗದಿರೋರಿಗೆ ಮದುವೆ ಆಗುತ್ತೆ, ಕೆಲಸ ಸಿಗದಿರೋರಿಗೆ ಕೆಲಸ ಸಿಗುತ್ತೆ. ಒಟ್ಟಿನಲ್ಲಿ ಎಲ್ಲ ಒಂದು ಹೇಳ್ಬೋದು, ಒಂದು ಎಲ್ಲ ಇಚ್ಛೆಗಳನ್ನು ಪೂರೈಸ್ತಾನೆ ದೇವಗುರು. ಓಕೆ, ಗುರು ಕೇಂದ್ರದಲ್ಲಿ ಬಂದರೆ ಯಾವ ಗ್ರಹನೂ ತೊಂದರೆ ಕೊಡಲ್ಲ. ಆದ್ದರಿಂದ ಮೇಷರಾಶಿಯವ್ರಿಗೆ, ಮೇಷ ಲಗ್ನದವ್ರಿಗೆ ತುಂಬ ಒಳ್ಳೆ ನ್ಯೂಸ್. ಈಗ ವೃಷಭ ರಾಶಿ. ಅದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ರೆಮಿಡೀಸ್ನ ನಾನು ಇವತ್ತಿನ ಒಂದು ಸಂಚಿಕೆ ಕೊನೆಯಲ್ಲಿ ಹೇಳ್ತೀನಿ. ಎಲ್ಲರಿಗೂ ಒಂದೇ ಥರ ದೇವಗುರು, ಎಲ್ಲರಿಗೂ ಒಂದೇ ರೂಲು ಅವ್ರದ್ದು. ಚೆನ್ನಾಗಿ ಆಶೀರ್ವಾದ ಮಾಡ್ತಾರೆ. ವೃಷಭ ರಾಶಿ, ವೃಷಭ ಲಗ್ನ. ಇವ್ರಿಗೆ 3ನೇ ಮನೆ ಗುರುಬಲ ಅಷ್ಟು ಇಲ್ಲ. ಯಾಕೆಂದರೆ ಗುರು 3ನೇ ಮನೆಯಲ್ಲಿ ಒಳ್ಳೆ ಲಕ್ಷಣ ಇಲ್ಲ. ಶುಕ್ರನ ರಾಶಿ ಬೇರೆ. ನಿಮಗೆಲ್ಲರಿಗೂ ಅಸ್ಟ್ರಾಲಜಿ ಗೊತ್ತಿರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ, ಗುರು ಶುಕ್ರ ಆಪೋಸಿಟ್ ಪಾರ್ಟೀಸ್ ಅಂತ. ಸೊ ಆದರೂ ಅವರ ಒಂದು ಒಬ್ಬರೊಬ್ಬರು ಫೀಲ್ಡ್ಗೆ ಅವರೇನು ಎಂಟ್ರಿ ಮಾಡಲ್ಲ. ಆದರೂ 3ನೇ ಮನೆಯಲ್ಲಿ ಗುರು ಭ್ರಮಣ ಮಾಡ್ತಿರೋದ್ರಿಂದ ಸ್ವಲ್ಪ ಕಡಿಮೆ ರಿಸಲ್ಟ್ ಅಂತ ಹೇಳ್ಬೋದು ಅಷ್ಟೇ. ಬಟ್ ಯಾರಿಗೆ ಒಳ್ಳೆಯ ರಿಸಲ್ಟ್ ಕೊಡ್ಬೋದು? ವೃಷಭ ರಾಶಿಯವ್ರಿಗೆ. ಯಾರ್ಯಾರು ಕೌನ್ಸಲರ್ಸ್ ಆಗಿರ್ತೀರ, ಅಸ್ಟ್ರಾಲಜಿ ಓದ್ತಾ ಇರ್ತೀರ, ಮಂತ್ರ ಸಾಧಕರು, ಇನ್ಶೂರೆನ್ಸ್ ಏಜೆಂಟ್ಸ್, ಇವರೆಲ್ಲರಿಗೂ ಒಳ್ಳೆ ನ್ಯೂಸ್. ನಾನು ಹೇಳ್ತಿರೋದು ದುಡ್ಡು ಬರಲ್ಲ ಅಂತಲ್ಲ, ದುಡ್ಡು ಬರುತ್ತೆ ನಿಮಗೆ. ಒಂಥರ ಒಂದು ಗುರುಬಲ ಇಲ್ಲ ಅಂದರೆ ಒಂದು ಫೀಲಿಂಗ್ ಇರುತ್ತಲ್ಲ, ಅದು ನಿಮಗೆ ತೊಂದರೆ ಆಗುತ್ತೆ. ಯಾಕೆಂದರೆ ವೃಷಭ ರಾಶಿಗೆ ಗುರು ಒಳ್ಳೇದು ಮಾಡಲ್ಲ. ಗುರುನೇ ಪ್ರಾರ್ಥನೆ ಮಾಡ್ತಾ ಇರಬೇಕು ಯಾವತ್ತೂ. ಆ್ಯಂಡ್ ಈ ವರ್ಷದಲ್ಲಿ ಗುರು, ನಾ ಹೇಳಿದೆ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಅಂತ, ಈ ವರ್ಷದಲ್ಲಿ ನಿಮಗೆ ಒಳ್ಳೆ ಗುರು ಕೂಡ ಸಿಗ್ತಾರೆ. ಸ್ಪಿರಿಚುಯಾಲಿಟಿ ಹಾದಿಲಿ ಹೋಗಬೇಕು ನೀವು ಯಾವತ್ತು. ಎಲ್ಲರಿಗೂ ಇದು ಹೇಳ್ತೀನಿ, ಇದು ಎಲ್ಲ ರಾಶಿಯವ್ರಿಗೂ, ಎಲ್ಲ ಲಗ್ನದವ್ರಿಗೂ. ಆಧ್ಯಾತ್ಮದ ಕಡೆಗೆ ಹೋಗಿ ದಯವಿಟ್ಟು ಈ ವರ್ಷ ನಿಮಗೆ ಒಳ್ಳೆ ಫಲ ಸಿಗಲಿದೆ. ಸುಳ್ಳು ಹೇಳಬೇಡಿ, ಡಿಸಿಪ್ಲಿನ್ಡ್ ಆಗಿರಿ, ಹಾನೆಸ್ಟಿ ಮೇಂಟೈನ್ ಮಾಡಿ, ಇಲ್ಲೀಗಲ್ ರಿಲೇಷನ್ಶಿಪ್ಸ್ ಹೋಗಬೇಡಿ. ತುಂಬ ತುಂಬ ಕಷ್ಟಪಡ್ತೀರ. ಆದ್ದರಿಂದ ಒಂದು ಗುರುನ ಹಿಡಿದು ದಯವಿಟ್ಟು ಅವರು ತೋರಿಸಿದ ಒಂದು ಹಾದಿಲಿ ನಡೀತಾ ಹೋಗಿ. ವೃಷಭರಾಶಿಯವ್ರಿಗೆ ನಿಮಗೆ ಸಲ್ಯೂಷನ್ ಸಿಗುತ್ತೆ. ತೀರ್ಥಕ್ಷೇತ್ರಗಳಿಗೆ ಹೋಗ್ಬಿಟ್ಟು ಬನ್ನಿ, ಯಾವುದಾದ್ರು ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಬನ್ನಿ, ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ತುಂಬ ಒಳ್ಳೆ ಒಂದು ನೀವು ಏನು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಅದು ಸಲ್ಯೂಷನ್ನು ಸಿಗುತ್ತೆ ನಿಮಗೆ. ಯಾಕಂದರೆ ನಾನು ಹೇಳಿದ್ದೀನಿ ಮೊದಲೇ, ಗುರು ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಅಂತ. ಕಾರ್ಯಕ್ಷೇತ್ರದಲ್ಲಿ ಗೆಲುವಿದೆ, ದುಡ್ಡು ಚೆನ್ನಾಗಿ ಬರುತ್ತೆ. ಇನ್ನು ಮಿಕ್ಕ ರಿಲೇಷನ್ಶಿಪ್ಸ್, ನಿಮಗೆ ಬೇರೆ ಒಂದು ರಿಲೇಷನ್ಶಿಪ್ಸ್ ಅಂದ್ರೇ ನಿಮ್ಗೆ ಅರ್ಥವಾಗುತ್ತೆ. ಗಂಡ ಹೆಂಡತಿ ಮಧ್ಯೆ ಜಗಳ ಇರಲಿ ಅಥವಾ ಏನೇ ಒಂದು ನಿಮ್ಮ ಲವ್ ಲೈಫ್ ಇರಲಿ, ಅದನ್ನು ಹುಷಾರಾಗಿ ಹ್ಯಾಂಡಲ್ ಮಾಡಿ. ಈಗ ಮಿಥುನ ರಾಶಿ, ಮಿಥುನ ಲಗ್ನ. 2ನೇ ಮನೇಲಿ ಭ್ರಮಣ ಮಾಡ್ತಾ ಇದ್ದಾರೆ. ಗುರುಬಲ ಬಂತು, ತುಂಬ ಒಳ್ಳೆ ಏಳಿಗೆ. ಯಾರಿಗೆ ಕೆಲಸದಲ್ಲಿ ಪ್ರಮೋಷನ್ ಸಿಕ್ಕಿಲ್ಲ ಅವರಿಗೆ ಪ್ರಮೋಷನ್,
ಯಾರಿಗೆ ಒಳ್ಳೆ ಕೆಲಸ ಹುಡುಕ್ತಾ ಇದ್ದೀರೋ ಅವರಿಗೆ ಕೆಲಸ. ಯಾರ್ಯಾರು ಮದುವೆ ಆಗಿಲ್ಲ, ಮದುವೆ ಈಗ ಟ್ರೈ ಮಾಡಿ, ಈ ವರ್ಷದಲ್ಲಿ ಮದುವೆ ಆಗುತ್ತೆ. ಶತ್ರುನಾಶ, ನಿಮಗೆ ಶತ್ರುಗಳಿದ್ದರೆ ಅವ್ರ ನಾಶ ಆಗಿಬಿಡ್ತಾರೆ. ದುಡ್ಡು ಬರುತ್ತೆ, ಖರ್ಚಾಗುತ್ತೆ, ದುಡ್ಡು ಬರುತ್ತೆ, ಖರ್ಚಾಗುತ್ತೆ. 2ನೇ ಮನೆ ಗುರು ನಾರಾಯಣ ಸ್ವರೂಪ, ಮತ್ತು 2ನೇ ಮನೆಯಲ್ಲಿ ನಿಮ್ಮ ಮಾತು. ಸೊ ತುಂಬ ಹನಿ ಥರ ಮಾತಾಡಿ, ಅಂದರೆ ಸ್ವೀಟಾಗಿ ಮಾತಾಡಿ. ಎಲ್ಲ ಕೆಲಸಗಳು, ಎಲ್ಲ ಕಾರ್ಯಕ್ಷೇತ್ರದಲ್ಲಿ ನಿಮ್ಮದೇ ಮುಂದೆ, ನಿಮ್ಮ ನಡೆ ಮುಂದೆ ಆಗಿರುತ್ತೆ. ಕಟಕ ರಾಶಿ, ಕಟಕ ರಾಶಿಯಲ್ಲಿ ಉಚ್ಚಗುರು. ತುಂಬ ದಿನದಿಂದ ಕಾಯ್ತಾ ಇದ್ದೀರಾ ನೀವೇ ಕಟಕ ರಾಶಿಯವರು. ವಿದ್ಯೆ, ಬುದ್ಧಿ, ಹೈಯರ್ ನಾಲೆಡ್ಜ್ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಕೆಲಸ ಕೂಡ ತುಂಬ ಚೆನ್ನಾಗಿರೋದು. ನಿಮಗೆ ಯಾವ್ದು ಆಗಬೇಕು ಅಂತಿರುತ್ತೆ ಅದು ಒಳ್ಳೆ ಹಾದಿಯಲ್ಲಿ ನಡೆಯುತ್ತೆ. ಕಟಕ ರಾಶಿ ಮದುವೆ ಆಗಬೇಕು ಅಂತಿರೋ ಮಕ್ಕಳಿಗೆ, ಅವ್ರಿಗೆ ಲವ್ ಲೈಫ್ ಕಮ್ ಅರೇಂಜ್ಡ್ ಮ್ಯಾರೇಜ್ ಆಗುತ್ತೆ. ಲವ್ ಮ್ಯಾರೇಜ್ ಅರೇಂಜ್ಡ್ ಮ್ಯಾರೇಜ್ ಆಗುತ್ತೆ. ದಯವಿಟ್ಟು ಪ್ರಯತ್ನ ಪಡಿ, ತುಂಬ ಚೆನ್ನಾಗಿದೆ. ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ಯಾಕೆಂದರೆ 12ನೇ ಮನೆಯಲ್ಲಿ ಭ್ರಮಣ ಮಾಡ್ತಾಯಿದ್ರು, ಆಗ ಸ್ವಲ್ಪ ಕಷ್ಟಪಟ್ಟಿರ್ತೀರ. ಮನೆ ಕಟ್ಟಬೇಕು ಅಂದರೆ ಮನೆ ಕಟ್ಬೋದು. ಮನೆ ರಿನೋವೇಷನ್ ನಾನು ಆಗಲೇ ಹೇಳಿದೆ. ರಾಶ್ಯಾಧಿಪತಿ ಚಂದ್ರ ಗುರು ಒಳ್ಳೆ ಗಜಕೇಸರಿ ಯೋಗದಲ್ಲಿ ನಡೀತಾ ಇದೆ. ಈ ಒಂದೇ ಇವರು ಪ್ರಾಬ್ಲಮ್ಮಲ್ಲಿ ಯಾವಾಗ ಸಿಕ್ಕಾಕ್ಕೊಳ್ಬೋದು ಅಂದರೆ ನಾನ್ ವೆಜ್ ಮತ್ತು ಆಲ್ಕೋಹಾಲ್ ಸ್ವಲ್ಪ ಬಿಟ್ಬಿಡಿ ಅಂತಲೇ ಹೇಳ್ತೀನಿ ಈ ವರ್ಷ. ಶತ್ರುಗಳು ಜಾಸ್ತಿ ಆಗ್ತಾರೆ. ಸೊ ಫ್ರೆಂಡ್ಸ್ ಹತ್ರ ಇನ್ವಾಲ್ವ್ಮೆಂಟ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಈಗ ಸಿಂಹರಾಶಿ, ನಮ್ಮ 12 ರಾಶಿಗಳಲ್ಲಿ 5ನೇ ಮನೆ. ತುಂಬ ಸ್ಟೇಟಸ್, ಪವರ್ ಕೊಡುವಂಥ ರಾಶಿ. 12ನೇ ಮನೆಯಲ್ಲಿ ಗುರು ಭ್ರಮಣ ಮಾಡ್ತಿದ್ದಾರೆ. 12ನೇ ಮನೆ ಅಂದ ತಕ್ಷಣವೇ ಗೊತ್ತು ಎಲ್ಲರಿಗೂ, ಈ ಆಸ್ಟ್ರಾಲಜಿನ ಫಾಲೋ ಮಾಡೋರಿಗೆ ಖರ್ಚು ಖರ್ಚು ಖರ್ಚು. ಆದರೆ ಒಂದೇನು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ 12ನೇ ಮನೆಯಲ್ಲಿ ಗುರು ಇದ್ದರೆ ಶುಭ ಖರ್ಚು, ಶುಭ ಕೆಲಸಕ್ಕೆ ನೀವು ಖರ್ಚು ಮಾಡ್ತೀರ. ಮನೆ ಬೇಕಾಗಿರೋರಿಗೆ ಮನೆ ತೊಗೋತೀರಾ, ಸೈಟ್ ತೊಗೋತೀರಾ, ವಾಹನ ವೆಹಿಕಲ್ಸ್ ಚೇಂಜ್ ಮಾಡೋ ಟೈಮ್ ಇದು ನಿಮಗೆ. ಆಮೇಲೆ ರಿನೋವೇಷನ್ ಮಾಡೋರಿಗೆ, ಯಾವುದೋ ಒಂದು ಪ್ರಾಬ್ಲಮಲ್ಲಿದ್ದೀವಿ, ಅದಕ್ಕೆ ಮನೇನ ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಹೊಸ ಮನೆ ಹೋಗೋ ಒಂದು ಭಾಗ್ಯ ಇದೆ. ಇವ್ರಿಗೂ ಅಷ್ಟೇ ತೀರ್ಥಸ್ಥಾನಗಳಿಗೆ ಭೇಟಿ ಕೊಡಿ ಅಂತ ಎಲ್ಲ ರಾಶಿಗಳಿಗೂ ನಾನು ಮಧ್ಯದಲ್ಲೇ ಹೇಳ್ತಾ ಇದ್ದೀನಿ. ನಾನು ಕೊನೆಯಲ್ಲಿ ಹೇಳ್ತೀನಿ ಅಂದರೆ ರೆಮಿಡೀಸ್ನ. ದಯವಿಟ್ಟು ಈ ವರ್ಷ ಆದಷ್ಟು ತೀರ್ಥಸ್ಥಾನಗಳಿಗೆ, ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಡಿ. ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಗುರು ಅಲ್ಲಿ 12ನೇ ಮನೇಲಿ ಬಂದಿದ್ದರೂ ಕೂಡ ನಿಮ್ಮ 6ನೇ ಮನೆ ನೋಡ್ತಾ ಇರೋದ್ರಿಂದ ರೋಗದಲ್ಲಿ ಸ್ವಲ್ಪ ಜನ ಇದ್ರಿ ಅಂದ್ಕೊಳ್ತೀನಿ. ಈ ವರ್ಷ ಅನಾರೋಗ್ಯ ಏನು ಕಾಡ್ತಾ ಇತ್ತು ಅದಕ್ಕೆಲ್ಲ ರಿಲೀಫ್ ಇದೆ. ಶತ್ರುನಾಶ ಆಗುತ್ತೆ. ನಿಮಗೆ ಈ ವರ್ಷ ನಾನು ವೃಷಭ ರಾಶಿಗೆ ಹೇಳ್ದಂಗೆ ಸಿಂಹರಾಶಿಯವ್ರಿಗೂ ಒಳ್ಳೆ ಗುರು ಸಿಗ್ತಾರೆ. ದಯವಿಟ್ಟು ಆ ಗುರುನ ಫಾಲೋ ಮಾಡಿ, ಸಾಧನೆ ಮಾಡಿ, ಮಂತ್ರ ಸಾಧನೆ ಮಾಡಿ. ಸ್ವಲ್ಪ ರಹಸ್ಯ ವಿದ್ಯೆಗಳು ಅಂತ ಏನು ಹೇಳ್ತೀವಿ ಅದನ್ನು ಕಲೀಲಿಕ್ಕೆ ಟ್ರೈ ಮಾಡಿ. ಆಸ್ಟ್ರಾಲಜಿ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಆಧ್ಯಾತ್ಮದಲ್ಲಿರೋರಿಗೆ, ಸಿಂಹರಾಶಿಯವರು ಆಧ್ಯಾತ್ಮದಲ್ಲಿರೋರಿಗೆ ತುಂಬ ಒಳ್ಳೆಯ ಫಲ ಇದೆ. 12ನೇ ಮನೇಲಿ ಭ್ರಮಣ ಮಾಡ್ತಾಯಿದ್ರು ಕೂಡ. ಯಾಕೆಂದರೆ ಗುರು, ನನ್ನ ಪ್ರಕಾರ, ಪರಾಶರರು ಹೇಳಿದ ಪ್ರಕಾರ ಕೂಡ ಗುರು ಇಸ್ ಕಿಂಗ್ ಯಾವತ್ತೂ ಎಲ್ಲರಿಗೂ ಒಳ್ಳೆಯದೇ ಮಾಡ್ತಾರೆ. ಆದ್ದರಿಂದ ಹುಷಾರಾಗಿರಿ ಫ್ರೆಂಡ್ಸ್ ಹತ್ರ. ಬಿಕಾಸ್ ಸಿಂಹರಾಶಿ ನಿಮ್ಮ ಸ್ನೇಹಿತರು, ನಿಮ್ಮ ಲವ್ ಲೈಫ್, ನಿಮ್ಮ ಮಕ್ಕಳು
ದಯವಿಟ್ಟು ಹುಷಾರಾಗಿರಿ. ಅದಷ್ಟೇ ಒಂದು, ಎಲ್ಲರೂ ಅಷ್ಟೇ ಒಂದು ಕೇರ್ಫುಲ್ ಡಿಸಿಪ್ಲಿನ್ ಲೈಫಲ್ಲಿದ್ದರೆ ಯಾವ ರಾಶಿಗೂ ಏನೂ ಪ್ರಾಬ್ಲಮ್ ಆಗಲ್ಲ, ಯಾವ ಟೈಮಲ್ಲಿ ಕೂಡ. ಕನ್ಯಾ ರಾಶಿ, ಕನ್ಯಾ ಲಗ್ನ, ಸೂಪರ್. ಲಾಭಸ್ಥಾನದಲ್ಲಿ ಗುರು, ಲಾಟ್ರಿ. 4th and 7th ಲಾರ್ಡ್, ಕೇಂದ್ರದ ಗುರು, ಇದು ಅಧಿಪತಿಗಳು 11th ಹೌಸ್ಗೆ ಬಂದರೆ ಲಾಟ್ರಿ ಅಂತ ಪರಾಶರರು ಹೇಳಿದ್ದಾರೆ. ಮದುವೆ ಆಗದಿದ್ದವರು ಮದುವೆ ಆಗುತ್ತೆ. ತುಂಬ 11ನೇ ಮನೆಯಲ್ಲೇ ಉಚ್ಚಗುರು ನಿಮ್ಮ ಎಲ್ಲ ಆಸೆಗಳು ಪೂರೈಸುತ್ತೆ. ತುಂಬ ಚೆನ್ನಾಗಿದೆ ಕನ್ಯಾ ರಾಶಿಯವರು. ತುಂಬ ಕಷ್ಟಪಡ್ತಿದ್ದಾರೆ ಅವರು, ತುಂಬ ಕಷ್ಟಪಡ್ತಿರ್ತಾರೆ. ಕನ್ಯಾ ರಾಶಿ ಅಂದ್ರೇ ನಮ್ಮ ಝೋಡಿಯಾಕ್ ಚಾರ್ಟಲ್ಲಿ 6ನೇ ಮನೆ. ರೋಗ, ರಿಪು, ಋಣ, ಶತ್ರು ಅಂತ ಹೇಳ್ಬಿಡ್ತೀವಿ ಟಣ್ ಅಂತ. ಆದರೆ ಈ ವರ್ಷ ಅವ್ರಿಗೆ ಒಳ್ಳೆ ಫಲ ಇದೆ. ಮಕ್ಕಳೇ ಏಳಿಗೆ, ಮಕ್ಕಳದ್ದೇನಾದ್ರು ಪ್ರಾಬ್ಲಮ್ಸ್ ಇದ್ರೆ ಅದು ಸಾಲ್ವ್ ಆಗುತ್ತೆ. ಮಕ್ಕಳಾಗತ್ತೆ ಈ ವರ್ಷ. ಟ್ರೈ ಮಾಡಿ ಅಂತ ಹೇಳ್ತೀನಿ. ನೀವು ಯಾವುದಾದ್ರು ಒಂದು ಹೊಸ ಬಿಸ್ನೆಸ್ ಶುರು ಮಾಡಬೇಕಿದ್ರೆ ದಯವಿಟ್ಟು ಈ ವರ್ಷ ನಿಮಗೆ ಅದರಲ್ಲಿ ಅನುಕೂಲ ಇದೆ. ಒಳ್ಳೆಯ ಬಿಸ್ನೆಸ್ ಶುರು ಮಾಡಿ. June 2 ಗುರು ಭ್ರಮಣ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿದೆ. ಇವ್ರಿಗೆ ಒಂದೇ ಒಂದು ಹಳದಿ ವಸ್ತ್ರನ ಪುರೋಹಿತರಿಗೆ ದಾನ ಕೊಡಿ ಅಂತ ಇವ್ರಿಗೊಂದು ಕನ್ಯಾ ರಾಶಿಯವರಿಗೆ ನಾನು ಹೇಳಿದೆ. ಕೊನೆಯಲ್ಲಿ ಹೇಳ್ತೀನಿ ರೆಮಿಡೀಸ್ ಅಂತ. ಮಧ್ಯದಲ್ಲೇ ಹೊಳೆದಾಗ ಹೇಳಿಬಿಡಬೇಕು. ಕನ್ಯಾ ರಾಶಿ, ಕನ್ಯಾ ಲಗ್ನದವರು ಈ ವರ್ಷ ತುಂಬ ಕಷ್ಟಪಟ್ಟಿದ್ದರು, ಆರೋಗ್ಯದಲ್ಲಿ ತುಂಬ ಕಷ್ಟಪಟ್ಟಿರ್ತಾರೆ ಅಂದ್ಕೊಳ್ತೀನಿ. ಈಗ ಎಲ್ಲವುದು ಸುಧಾರಿಸುತ್ತೆ. ಎಲ್ಲ ಪ್ರಾಬ್ಲಮ್ಸು ಸಲ್ಯೂಷನ್ ಈ ವರ್ಷ ತುಂಬ ಚೆನ್ನಾಗಿದೆ. ತುಲಾ ರಾಶಿ, ತುಲಾ ಲಗ್ನ, 10ನೇ ಮನೆಯಲ್ಲಿ ಗುರು ಭ್ರಮಣ ಮಾಡ್ತಾ ಇದ್ದಾರೆ. ಕಾರ್ಯಕ್ಷೇತ್ರದಲ್ಲಿ ಏಳಿಗೆ. ಇವರು ಅಷ್ಟೇ, ಬಿಕಾಸ್ ಗುರು ಕಟಕ ರಾಶಿಯಲ್ಲಿ ಭ್ರಮಣ ಮಾಡ್ತಿರೋದ್ರಿಂದ ಎಲ್ಲ ರಾಶಿಯವ್ರಿಗೂ ಮನೆ, ಕಟಕ ರಾಶಿಯಲ್ಲಿ ಏನು ನಾವು ಹೇಳಿದ್ವಿ ಝೋಡಿಯಾಕ್ ಚಾರ್ಟಲ್ಲಿ 4 ಕೇಂದ್ರದಲ್ಲಿ ಗುರು ಇರೋದರಿಂದ 4ನೇ ಮನೆ ಏನು ಸೂಚಿಸುತ್ತೆ? ಮನೆ, ಭೂಮಿ, ವಾಹನ, ಸುಖ ಸ್ಥಾನ. ಸೊ ಮನೆ ಮಾಡ್ತೀರ ತುಲಾ ರಾಶಿಯವರು. ಕಾರ್ಯಕ್ಷೇತ್ರದಲ್ಲಿ ಏಳಿಗೆ ಇದೆ. ಧರ್ಮದಿಂದ ಇದ್ದರೆ ಏಳಿಗೆ ಇದೆ. ಅಲ್ಲಿ ನೀವು ಏನಾದ್ರು ಒಂದು ಡಿಸಾನೆಸ್ಟಿ ತೋರಿಸಿದ್ರಿ ಅಥವಾ ನಾನು ಜಾಸ್ತಿ ಅಂತ ಜಂಬ ಕೊಚ್ಕೊಂಡ್ರಿ, ಈಗೋಯಿಸ್ಟಿಕ್ ಆಗಿದ್ರಿ ಅಂದರೆ ಅಹಂಕಾರವಾಗಿದ್ರಿ, ಕಾರ್ಯಕ್ಷೇತ್ರದಲ್ಲಿ ಫುಲ್ ಮುಳಿಸ್ಬಿಟ್ಟು. ಯಾಕಂದರೆ 10ನೇ ಗುರು ವೆರಿ ಕೇರ್ಫುಲ್ ಆಗಿ ನೀವು ಈ ವರ್ಷ ಇರಬೇಕು. ತುಂಬ ಚೆನ್ನಾಗಿದೆ, ಆದರೆ ನೀವು ಹುಷಾರಾಗಿ ನಡಿಬೇಕು. ಎಲ್ಲಿ? ಕಾರ್ಯಕ್ಷೇತ್ರದಲ್ಲಿ 10ನೇ ಗುರುವಲ್ಲಿ ಬುದ್ಧಿ ಉಪಯೋಗಿಸಿ. ಬುದ್ಧಿ ತುಂಬ, ಯಾಕಂದರೆ ಗುರು ಅಂದರೆ ನಾಲೆಡ್ಜ್ ಉಪಯೋಗಿಸಿ ನಿಮ್ಮ ಕೆಲಸನ ನೀವು ಮಾಡ್ಕೋಬೇಕು ಅಂತ ಹೇಳ್ತಾ ಇದೆ. ನೀವು ನನ್ನ ಒಂದು ಸಜೆಷನ್ ಏನಂದರೆ ಯಾರಿಗಾರು ಹೆಲ್ಪ್ ಮಾಡಿ. ಕಾರ್ಯಕ್ಷೇತ್ರದಲ್ಲೇ ಇರ್ಬೋದು, ಹೊರಗಡೆ ಇರ್ಬೋದು, ಕಷ್ಟದಲ್ಲಿರೋರ್ಗೆ ಹೆಲ್ಪ್ ಮಾಡಿ. ಆ ಗುರು ನಿಮಗೆ ಹೆಲ್ಪ್ ಮಾಡ್ತಾರೆ. ಬುದ್ಧಿ ಉಪಯೋಗಿಸಿ ದಯವಿಟ್ಟು ಈ ವರ್ಷನ ಒಳ್ಳೆಯದಾಗಿಸಿ. ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಇದೆ. ಬಟ್ ಹೆಲ್ಪ್ ಅದರ್ಸ್ ಆ್ಯಂಡ್ ಗಾಡ್ ವಿಲ್ ಹೆಲ್ಪ್ ಯು. ಅದು ನಾನು ಯಾವತ್ತೂ ಎಲ್ಲರಿಗೂ ಹೇಳ್ತಿರ್ತೀನಿ. ಎಲ್ಲ ರಾಶಿಗೂ ಇದು ಅನ್ವಯ ಆಗುತ್ತೆ. ಬ್ಲೈಂಡ್ ಪೀಪಲ್ಗೆ ಹೆಲ್ಪ್ ಮಾಡಿ. ತೀರ್ಥಕ್ಷೇತ್ರಕ್ಕೆ ವಿಸಿಟ್ ಮಾಡಿ. ಇದು ಎಲ್ಲರಿಗೂ ಕಾಮನ್. ಗುರುವಿನ ಕಟಕ ತೀರ್ಥಕ್ಷೇತ್ರಗಳಿಗೆ ವಿಸಿಟ್ ಮಾಡಿ ಬನ್ನಿ. ತೀರ್ಥಕ್ಷೇತ್ರಗಳಿಗೆ ಹೋದಾಗ ಏನು ಮಾಡಬೇಕು ಅನ್ನೋದು ಕೊನೆಯಲ್ಲಿ ಹೇಳ್ತೀನಿ. ಈಗ ಬಂದ್ಬಿಡೋಣ ವೃಶ್ಚಿಕ ರಾಶಿ. ಬ್ಲ್ಯಾಂಕ್ ಚಾರ್ಟ್ನಲ್ಲಿ 8ನೇ ರಾಶಿ. ಎಲ್ಲರೂ ಕಾಯ್ತಾ ಇರ್ತೀರ. ಈ ವರ್ಷ ತುಂಬ ಕಷ್ಟಪಟ್ಟಿದ್ದೀರ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. 8ನೇ ಮನೆಯಲ್ಲಿ ಗುರು ಇದ್ದರು. 8ನೇ ಮನೆಯಲ್ಲಿ ಯಾರ್ಯಾರು ಆ 8ನೇ ಮನೆಯನ್ನು ಉಪಯೋಗಿಸಿಲ್ಲ ಅಂದರೆ ರಹಸ್ಯ ವಿದ್ಯೆಗಳಲ್ಲಿ ಇರಲಿಲ್ಲ, ಕೌನ್ಸಿಲಿಂಗ್ ಇರಲಿಲ್ಲ, ನಾವು ಅದನ್ನು ಗಾರ್ಡನಿಂಗ್ ಮಾಡಿಲ್ಲ, ಅಥವಾ ನಾವು ಧರ್ಮವಾಗಿ ಇರಲಿಲ್ಲ, ಅವ್ರಿಗೆಲ್ಲ ತುಂಬ ಕಷ್ಟ ಆಗಿರುತ್ತೆ. ಈಗ ಭಾಗ್ಯಸ್ಥಾನದಲ್ಲಿ ಗುರುಗೋಚಾರ ತುಂಬ ಚೆನ್ನಾಗಿದೆ. ತುಂಬ ಕಷ್ಟಪಟ್ಟಿದ್ದೀರ. ಈಗ ಒಳ್ಳೆ ರಿಸಲ್ಟ್ ನಿಮಗೆ. ಆ್ಯಂಡ್ ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳನ ಮಿತ್ರ ಗುರು.
ಇನ್ನು ಕಟಕ ರಾಶಿ ತುಂಬ ಈಗ ಭಾಗ್ಯದಲ್ಲಿ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಈಶ್ವರನ ಕೃಪಾ ಕಟಾಕ್ಷ ನಿಮ್ಮ ಮೇಲಿದೆ. ಶಾರ್ಟ್ ಟ್ರಾವೆಲ್ಸ್, ಫಾರಿನ್ ಟ್ರಾವೆಲ್ಸ್ ಎಲ್ಲದೂ ಇದೆ ನಿಮಗೆ. ಒಟ್ಟಿನಲ್ಲಿ 9ನೇ ಮನೇಲಿ ಏನೇನು ಹೈಯರ್ ಎಜುಕೇಷನ್, ಟ್ರಾವೆಲಿಂಗ್ ತುಂಬ ಹೈಯರ್ ಎಜುಕೇಷನ್ ಮಾಡೋಕ್ಕೆ ಯಾರ್ಯಾರು ಫಾರಿನ್ಗೆ ಹೋಗಬೇಕು ಅಂದ್ಕೊಂಡಿದ್ರಿ ಅವರೆಲ್ಲರಿಗೂ ಫಲ ಸಿಗುತ್ತೆ. ಧನುಸ್ಸು ರಾಶಿ ಬ್ಲ್ಯಾಂಕ್ ಚಾರ್ಟ್ನಲ್ಲಿ 9ನೇ ರಾಶಿ, ಬಿಲ್ಲು ಬಾಣದ ರಾಶಿ. ನಿಮ್ಮ ರಾಶ್ಯಾಧಿಪತಿ ಝೋಡಿಯಾಕ್ ಚಾರ್ಟ್ನಲ್ಲಿ 4ನೇ ಮನೆಯಲ್ಲಿ ಕಟಕ ರಾಶಿಯಲ್ಲಿ ಭ್ರಮಣ ಮಾಡ್ತಾ ಇದ್ದಾರೆ. 8ನೇ ಮನೆ ಅವ್ರಿಗೀಗ 8ನೇ ಮನೆಯಲ್ಲಿ ಗುರುಗೋಚಾರ. ಪರಾಶರರು ಹೇಳ್ತಾರೆ 8ನೇ ಮನೆ ಪಾತಾಳದ ಹಾಗೆ. ಪಾತಾಳ, ತುಂಬ ಹುಷಾರಾಗಿರಿ, ಡಿಫಿಕಲ್ಟ್ ಟೈಮ್ಸ್. ಬಟ್ ನಾನು ಹೇಳ್ತೀನಿ, ನೀವು ಧರ್ಮವಾಗಿದ್ದರೆ, ನೀವು ರಹಸ್ಯ ವಿದ್ಯೆಯಲ್ಲಿ ಅಸ್ಟ್ರಾಲಜಿ ಫಾಲೋ ಮಾಡ್ತಾಯಿರಿ, ನೀವೇನು ಕಲಿಬೇಕಂತಿಲ್ಲ, ಇದನ್ನು ಫಾಲೋ ಮಾಡಿ, ಸ್ವಲ್ಪ ಕಲ್ತು ನೋಡಿ, ಕೌನ್ಸಿಲಿಂಗ್ ಮಾಡಿ, ಬೇರೆಯವ್ರಿಗೆ ಹೆಲ್ಪ್ ಮಾಡಿ, ಅವಾಗ ಏನು ಪ್ರಾಬ್ಲಮ್ಸ್ ಬರೋಲ್ಲ. ಸುಳ್ಳು ಹೇಳಬೇಡಿ, ಡಿಸಿಪ್ಲಿನ್ಡ್ ಆಗಿರಿ, ಮನೇಲಿ ಚೆನ್ನಾಗಿರಿ, ಎಲ್ಲರ ಜೊತೆ ಚೆನ್ನಾಗಿರಿ. ಆವಾಗ 8th ಹೌಸ್ ಯಾಕೆ ತೊಂದರೆ ಕೊಡುತ್ತೆ? ಏನೇ ಮಾಡಿದ್ರೂ ತೊಂದರೆ ಕೊಡೋಲ್ಲ. ಸ್ವಲ್ಪ ಗುರು ಬಗ್ಗೆ ಓಂ ಗುರುವೇ ನಮಃ ಗುರು ಸ್ಮರಣೆ ಮಾಡಿ, ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಯಾಕಂದರೆ ಡಿಫಿಕಲ್ಟ್ ಟೈಮ್ಸ್ ಇದೆ 8th ಹೌಸಲ್ಲಿ ಗುರು. ನಾನು ಹೇಳ್ತೀನಿ, ಯಾವ ಇದಕ್ಕೂ ಹೆದರ್ಕೊಳ್ಳೋ ಹೋಗಿಲ್ಲ, ಯಾಕಂದರೆ ಅದು ಉಚ್ಚವಾಗಿದೆ ಅಲ್ಲಿ. ಯಾರ್ಯಾರಿಗೆ ರಿಸಲ್ಟ್ ಕೊಡುತ್ತೆ ಅಂತ ನಾನು ಹೇಳ್ತೀನಿ, ಸೇವೆ ಮಾಡೋರಿಗೆ, ಡಾಕ್ಟರ್ಸ್, ಹೀಲರ್ಸ್, ಲಾಯರ್ಸ್ ಅದು ಅವರು ಲೀಗಲ್ ಆಗಿದ್ರು, ತುಂಬ ಗುಡ್ ರಿಸಲ್ಟ್ ಇದೆ ಅವ್ರಿಗೆ. ಸಾಧನೆ ಮಾಡಿ ಅಂತ ಹೇಳ್ತೀನಿ. 8ನೇ ಮನೆಯಲ್ಲಿ ಯಾವುದೇ ಒಂದು ಇದು ಬಂದಾಗಲೂ ಸಾಧನೆ ಮಾಡಿದ್ರೆ, ಮಂತ್ರದ ಸಾಧನೆ ಮಾಡಿದ್ರೆ, ಮಂತ್ರ ಜಪ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಇದೆ. ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇವ್ರಿಗೆ ಕೂಡ ಹಳದಿ ಪಂಚೇಶಲ್ಯ ದಾನ ಹೇಳ್ತಿದ್ದೀನಿ. ಮಧ್ಯದಲ್ಲೇ ಕೆಲವು ರಾಶಿಯವ್ರಿಗೆ, ಯಾಕಂದರೆ ಇಂಪಾರ್ಟೆಂಟ್ ಇದೆ ಅವ್ರಿಗೆ, ಬೇಗ ನಾನು ರೆಮಿಡಿನ ಹೇಳಿಬಿಡ್ತಾ ಇದ್ದೀನಿ. 8ನೇ ಮನೆ ಅಂದ ತಕ್ಷಣ ನಾನು ಎಲ್ಲದೂ ಡಿಫಿಕಲ್ಟ್ ಟೈಮ್ಸ್ ಅಂತ ಅಂದ್ಕೊಂಡ್ಬಿಡ್ಬೇಡಿ. ಅನ್ಅರ್ನ್ಡ್ ಮನಿ ಬರುತ್ತೆ ಕಣ್ರಿ, ತುಂಬ ಚೆನ್ನಾಗಿ. ನಿಮಗೆ ಗೊತ್ತಿಲ್ಲದೆ ಇರೋ ಕಡೆಯಿಂದ ದುಡ್ಡು ಬರುತ್ತೆ. ಓಕೆ, ಅದರಲ್ಲಿ ನಿಮಗೆ ಒಂದು ಸಣ್ಣ ರಿಲೀಫ್. ಓಕೆ, ಚೆನ್ನಾಗಿ ಸಾಧನೆ ಮಾಡಿ, ಆವಾಗ ನಿಮಗೆ 8ನೇ ಮನೆ ಕೊಡೋಲ್ಲ. ಗಾರ್ಡನಿಂಗ್ ಮಾಡಿ, ಮನೇಲಿ ಆಚೆ ಕಡೆ ಇಷ್ಟು ಪಾಟ್ಸ್ ಇಟ್ಕೊಂಡು ಅದನ್ನು ಗಾರ್ಡನ್ ಮಾಡಿ, ದಿನ ಹೋಗಿ ಒಂದು ಸ್ವಲ್ಪ ಅದನ್ನು ಕೆದಕ್ತಾ ಇರಿ, ನೋಡ್ಕೊಳ್ಳಿ ಚೆನ್ನಾಗಿ, ತುಂಬ ಚೆನ್ನಾಗಿರ್ತದೆ. ಯಾಕಂದ್ರೆ ನಾನೇ ಹೇಳ್ತೆ, ಪಾತಾಳ ಎಲ್ಲಿಗೆ ಬೆಳೆಯುತ್ತೆ ಗಿಡ ಎಲ್ಲ. ಇರುವೆಗಳಿಗೆ ಸ್ವಲ್ಪ ಗೋಧಿ ಹಿಟ್ಟು, ಸಕ್ಕರೆ, ಎಳ್ಳು ಹಾಕಿ ಸ್ಪ್ರಿಂಕಲ್ ಮಾಡಿ, ತುಂಬ ಚೆನ್ನಾಗಿ ನಿಮಗೆ ಫಲ ಕೊಡುತ್ತೆ. ಮಕರ ರಾಶಿ, ಮಕರ ಲಗ್ನ. 7ನೇ ಮನೇಲಿ ಗುರು ಭ್ರಮಣ ಮಾಡ್ತಾ ಇದ್ದಾರೆ. ಗುರು ದೃಷ್ಟಿನೂ ಇದೆ ಮಕರ ರಾಶಿ ಮೇಲೆ. ಒಳ್ಳೆ ಲಾಭ ಪಡಿತೀರ ಈ ಸಲ. ಆದರೆ ಒಂದೇ ಇವರಿಗೆ ಎಚ್ಚರಿಕೆ, ಇವರಿಗೆ ಎಲ್ಲದರಲ್ಲೂ ಗೆಲುವಿದೆ. ಮಕರ ರಾಶಿ ಹೇಳ್ತಾ ಇರ್ತೀನಿ, 40 ವರ್ಷ ತನಕನೂ ಅವ್ರಿಗೆ ಕಷ್ಟನೇ ಪಟ್ಟಿರ್ತಾರೆ, 40 ಮೇಲೇ ಅವ್ರಿಗೆ ಏಳಿಗೆ ಸಿಗೋದು. ಧರ್ಮವಾಗಿದ್ದರೆ, ಒಂದು ರೂಟಲ್ಲಿದ್ದರೆ ಅವರು ಚೆನ್ನಾಗಿರ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಏಕೆಂದರೆ 10ನೇ ಮನೆ ಬ್ಲ್ಯಾಂಕ್ ಚಾರ್ಟಲ್ಲಿ ಅಲ್ಲಿ ಗುರು ನೀಚ, ಅದರಿಂದ ತುಂಬಾ ಡಿಫಿಕಲ್ಟ್ ಟೈಮ್ಸ್ ನೋಡಿರ್ತೀರ. ಬಟ್ ಈಗ ಕಟಕದಲ್ಲಿ ಉಚ್ಚ ಗುರು, ಒಳ್ಳೆ ಲಾಭ. ಒಂದೇ ನಾನು ಕೇಳ್ಕೊಳ್ಳೋದು ಏನಂದರೆ, ಎಲ್ಲರ ಜೊತೆನೂ ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಿ. ಆ್ಯಂಡ್ ಎಸ್ಪೆಷಲಿ ಗಂಡ ಹೆಂಡತಿ ಈಗ ಗೊತ್ತಿರೋದ್ರಿಂದ, 7ನೇ ಮನೇಲಿ ಭ್ರಮಣ ಮಾಡ್ತಿರೋದ್ರಿಂದ, 7ನೇ ಮನೆಯೇ ನಮಗೆ ಗಂಡ ಹೆಂಡತಿ, ಗಂಡಗೆ ಹೆಂಡತಿ, ಹೆಂಡತಿಗೆ ಗಂಡ, ಅದೇ ಹೌಸಲ್ಲಿ ಗುರು ಭ್ರಮಣ ಮಾಡ್ತಾಯಿದ್ದಾರೆ. ಚೆನ್ನಾಗಿ ಒಬ್ರಿಗೊಬ್ರು ಹೊಂದ್ಕೊಂಡು ಹೋಗೋಕ್ಕೆ ಟ್ರೈ ಮಾಡಿ. ಪ್ರಾಬ್ಲಮ್ಸ್ ಮನೆಯಲ್ಲೇ ಇರೋದು, ಏಕೆಂದರೆ ನಾನು ಹೇಳಿದೆ, 4ನೇ ಮನೆ ಕೇಂದ್ರದ ಮನೆ, ಕಟಕ ರಾಶಿ, ಅದು ಸೂಚಿಸೋದೇ ಮನೆ. ನಿಮ್ಮ ಮನೆಯಲ್ಲಿ ಸುಖ ಬೇಕು ಅಂದರೆ ನೀವು ಪೇಷಂಟ್ ಆಗಿರಿ. ಒಬ್ಬರು ಮಾತಾಡ್ತಿದ್ರೆ ಒಬ್ಬರು ಸೈಲೆಂಟ್ ಆಗಿರಿ. ತುಂಬ ಚೆನ್ನಾಗಿ ಈ ಕಾಲ ಕಳಿಬೋದು. ಎಲ್ಲೂ ಅಹಂಕಾರ ತೋರಿಸ್ಬೇಡಿ. ಮಕರ ರಾಶಿಯವರು ಸ್ವಲ್ಪ ಈಗೋಸ್ಟಿಕ್ಕಾಗಿ ಇರಬೇಡಿ. ಏಕೆಂದರೆ ಥರ್ಡ್ ಲಾರ್ಡ್ ಆ್ಯಂಡ್ 12th ಲಾರ್ಡು
ನಿಮಗೆ ಗೊತ್ತೇ ಇದೆ. ಥರ್ಡ್ ಅಂದ್ರೇ ಜಗಳ. ಸೊ ಜಗಳನ ಸ್ವಲ್ಪ ಎಲ್ಲರ ಜೊತೆನೂ ನಗ್ತಾ ಮಾತಾಡ್ಬಿಡಿ. ಎಲ್ಲದನ್ನು ಸೈಲೆಂಟ್ ಆಗಿದ್ದುಬಿಡಿ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಯಾರ್ದಾರು ಮಾತು. ಸೋಷಲ್ ವರ್ಕ್, ಚಾರಿಟಿ ಮಾಡಿ, ಟೆಂಪಲ್ಸಲ್ಲಿ ಡೊನೇಷನ್ ಮಾಡಿ. ಹೇಳ್ತಿದ್ದೀನಿ ನಾನು ಎಲ್ಲರಿಗೂ, ಆಮೇಲೆ ಹೇಳ್ತೀನಿ ಅಂತಿದ್ದೀನಿ. ಆದರೂ ಮಧ್ಯದಲ್ಲಿ ನಿಮಗೆ ರೆಮಿಡಿನ ಕೆಲವ್ರಿಗೆ ಕಷ್ಟ ಇದೆ. ವೃಷಭ ರಾಶಿ, ವೃಶ್ಚಿಕ ರಾಶಿ, ಮಕರ ಅವ್ರಿಗೆ ಅಲ್ಲಲ್ಲೇ ನಾನು ರೆಮಿಡೀಸ್ ಹೇಳ್ತಾ ಇದ್ದೀನಿ. ಈಗ ಬಂದ್ಬಿಡೋಣ ಕುಂಭರಾಶಿ. 11ನೇ ಮನೆ ಬ್ಲ್ಯಾಂಕ್ ಚಾರ್ಟಲ್ಲಿ, ಝೋಡಿಯಾಕ್ ಚಾರ್ಟಲ್ಲಿ, ಕಾಲಪುರುಷನ ಒಂದು ಚಾರ್ಟ್ನಲ್ಲಿ ಇಚ್ಛೆಗಳನ್ನು ಪೂರೈಸುವಂಥ ರಾಶಿ. 6ನೇ ಮನೆ ಗುರು. 2nd ಆ್ಯಂಡ್ 11th ಲಾರ್ಡ್ ಅವರಿಗೆ ದುಡ್ಡು ಚೆನ್ನಾಗಿ ಬರುತ್ತೆ ಕುಂಭರಾಶಿಯವ್ರಿಗೆ. ಬಟ್ ಸಮಸ್ಯೆ ಕೊಡ್ತಾನೆ ಅಲ್ವಾ ನಿಮಗೆ? ಯಾಕಂದರೆ 6ನೇ ಮನೆ ಹೇಳಿದ್ದೀನಿ, ರೋಗ, ಶತ್ರುಗಳ ಕಾಟ, ರೋಗ, ಋಣ, ಸಾಲಬಾಧೆ ಇದೆ. ಆದರೂ ದುಡ್ಡು ಕೊಡ್ತಾನೆ. ಸೊ ನೀವು ಇದನ್ನು ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು, ಯಾಕಂದರೆ 6ನೇ ಮನೆ ಅಂದರೆ ಡಿಸಿಪ್ಲಿನ್, ಬೆಳಗ್ಗೆ ಬೇಗ ಎದ್ದೇಳೋದು, ಒಂದು ರೊಟೀನಲ್ಲಿ ಲೈಫ್ ಲೀಡ್ ಮಾಡೋದು. ಅದು ಮಾಡಿಕೊಂಡ್ರೆ 6ನೇ ಮನೆ ಏನೂ ತೊಂದರೆ ಕೊಡೋಲ್ಲ. ಫಾರಿನ್ ಟ್ರಾವೆಲ್ ಇದೆ. ಕುಂಭರಾಶಿಯವರು ಆ್ಯಸ್ ಇಟ್ ಈಸ್ ಫಾರಿನಲ್ಲಿರ್ತಾರೆ ನನ್ನ ಪ್ರಕಾರ. ಎಷ್ಟೊಂದು ಕ್ಲೈಂಟ್ಸ್ ಕುಂಭರಾಶಿಯವರು ಫಾರಿನ್ ಟ್ರೈ ಮಾಡ್ತಿರ್ತಾರೆ, ಇಲ್ಲ ಫಾರಿನಲ್ಲೇ ಇರ್ತಾರೆ. ತುಂಬ ಚೆನ್ನಾಗಿ ನಿಮ್ಮ ಕ್ಷೇತ್ರ ಇಂಪ್ರೂವ್ ಆಗುತ್ತೆ. ಪ್ರಮೋಷನ್ಸ್ ಏನು ಎಲ್ಲ ಥರದ ಒಂದು ಏಳಿಗೆ ಕೂಡ ಇದೆ. ಆದರೆ 6th ಹೌಸ್ ಗುರು, 6ನೇ ಮನೆ ಗುರು, ಶತ್ರುಗಳು ಜಾಸ್ತಿ ಆಗ್ತಾರೆ. ಆದ್ದರಿಂದ ಎಲ್ಲರಿಗೂ ಏನು ಹೇಳಿದ್ದೀನಿ, ನೀವು ಡಿಸಿಪ್ಲಿನ್ಡ್ ಆಗಿರಿ, ನೀವು ಹಾನೆಸ್ಟ್ ಆಗಿರಿ, ನೀವು ಲೀಗಲ್ ಆಗಿರಿ. ಬೇರೆಯವರ ವಿಷಯಕ್ಕೆ ತಲೆ ಹಾಕಿ ನೀವು ತಂದ್ಕೊಬಿಡಿ ಪ್ರಾಬ್ಲಮ್ಸ್. ಅದು ನಿಮಗೆ ಕನ್ಸರ್ನ್ಡ್ ಇಲ್ಲ ಅಂದರೆ ದಯವಿಟ್ಟು ಹೋಗಬೇಡಿ. ಇಲ್ಲ ನಾನು ಹೆಲ್ಪ್ ಮಾಡಬೇಕು ಅಂತಂದರೆ ಬೇರೆ ರೀತಿಯಲ್ಲಿ ಹೆಲ್ಪ್ ಮಾಡಿ, ಬೇರೆಯವ್ರ ವಿಷಯಕ್ಕೆ ಹೋಗ್ಬಿಟ್ಟು ದಯವಿಟ್ಟು ಸಿಕ್ಕಾಕೋಬೇಡಿ. 6th ಹೌಸ್ ಗುರು, ಶತ್ರುಗಳು ಜಾಸ್ತಿ ಆಗ್ತಾರೆ. ಆಫೀಸ್ ಪಾಲಿಟಿಕ್ಸ್ ಅಲ್ಲಿ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತೀನಿ. ಕೊನೆ ರಾಶಿ ಬಂದ್ಬಿಡೋಣ, ಮೋಕ್ಷದ ರಾಶಿ, ಮೀನರಾಶಿ, ಮೀನ ಲಗ್ನ. ಲಗ್ನೇಶ ಗುರು ಮಹಾರಾಜ್ ಕಟಕ ರಾಶಿಯಲ್ಲಿ ಉಚ್ಚವಾಗಿ ಭ್ರಮಣ ಮಾಡ್ತಿದ್ದಾರೆ. ಜೂನ್ 2ನೇ ತಾರೀಕು. 5ನೇ ಮನೆಯಲ್ಲಿ ಗುರು, ಸೂಪರ್ ಟೈಮ್, ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್. 5ನೇ ಮನೆ ಅಂದ್ರೇ ಸ್ಟೇಟಸ್ ಇನ್ಕ್ರೀಸ್ ಆಗುತ್ತೆ. ಎಲ್ಲ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ತುಂಬ ಒಳ್ಳೆಯ ಸಮಯ. ಮೀನರಾಶಿಯ ಮೀನ ಲಗ್ನದ ಮಕ್ಕಳಿಗೆ ತುಂಬ ಒಳ್ಳೆ ಟೈಮ್ ಅಂತ ಹೇಳ್ತೀನಿ. ಬಟ್ ಅಷ್ಟೇ ಇದಾಗಿ ಸ್ನೇಹಿತರು, 5ನೇ ಮನೆ ನಿಮಗೆ ಗೊತ್ತಿದೆ, ಸ್ನೇಹಿತರು, ಎಂಟರ್ಟೈನ್ಮೆಂಟ್, ಎಜುಕೇಷನ್, ಹೈಯರ್ ಎಜುಕೇಷನ್, ಸ್ಟೇಟಸ್ ತುಂಬ ಚೆನ್ನಾಗಿರುತ್ತೆ. ಒಂದೇ ಇವರು ಮೀನರಾಶಿ ಮೀನ ಲಗ್ನದವರು ಇದು ಮಾಡಬೇಕು ಏನು ಅಂದರೆ ಅವರ ಆರೋಗ್ಯ ಮತ್ತು ಅವರ ತಂದೆಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ನೋಡಲಿಕ್ಕೆ ಸಿಗುತ್ತೆ. ಯಾಕೆಂದರೆ ಗುರು ವೃಶ್ಚಿಕ ರಾಶಿ ನೋಡ್ತಿರೋದ್ರಿಂದ ನಿಮಗೆ 9ನೇ ಮನೆ, ಅಲ್ಲಿ ತಂದೆಗೆ ಅನಾರೋಗ್ಯ ಕಾಡುತ್ತೆ. ನಿಮಗೂ ಅಷ್ಟೇ ಹೆಲ್ತ್ ಪ್ರಾಬ್ಲಮ್ಸ್ ಸ್ವಲ್ಪ ಇದ್ದೇ ಇರುತ್ತೆ. 7.5 ನಡೀತಾ ಇದೆ. ಆದರೆ ಈ ಒಂದು ವರ್ಷ ರಿಲೀಫ್ ಇದೆ 7.5ಇಂದ ನಿಮಗೆ. ಆಮೇಲೆ ಮುಂದಕ್ಕೆ ಕೊಟ್ಟೋಗ್ಬಿಡುತ್ತೆ. ಶನಿ ಮಹಾರಾಜು ಹೊರಟು ಬಿಡ್ತಾರೆ ಮುಂದಕ್ಕೆ. ಸೊ ಇಷ್ಟು 12 ರಾಶಿಯವ್ರಿಗೆ ನನ್ನ ಪ್ರಕಾರ ಎಲ್ಲರಿಗೂ ಒಳ್ಳೊಳ್ಳೆ ಫಲಾನೇ ಕೊಡ್ತಾರೆ ಅಂದ್ಕೊಂಡಿದ್ದೀನಿ. ನಾನು ಹೇಳಿದ್ದೀನಿ ಯಾರ್ಯಾರಿಗೆ ಏನೇನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಅಂತಲೂ ಹೇಳಿದ್ದೀನಿ. ಥ್ಯಾಂಕ್ ಯು.